ಯಾಗವಾಸಿಗೆ ಅಂತ ಹೇಳ್ತಾರೆ. ಶರನ್ನವರಾತ್ರಿ ಬರುವ ಕಾಲದಲ್ಲಿ ವಿಶೇಷವಾಗಿ ನಾವು ಆ ತಾಯಿಯ ಒಂದು ಆರಾಧನೆ ಮಾಡೋದರಿಂದ ಅಥವಾ ಪೂಜೆಯನ್ನು ಮಾಡೋದರಿಂದ ಅಥವಾ ಹವನವನ್ನು ಮಾಡೋದರಿಂದ ನಾವು ಒಂದು ವರ್ಷದಲ್ಲಿ ಏನು ಪೂಜೆಗಳೆಲ್ಲ ಮಾಡುತ್ತೇವೋ ಆ ಎಲ್ಲ ಫಲವನ್ನು ಕೊಡುತ್ತಾರೆ. ಆದ್ದರಿಂದ ವಿಶೇಷವಾಗಿ ಶರನ್ನವರಾತ್ರಿ ಬರುವ ಕಾಲ ಅದರಲ್ಲಿ ಕೂಡ ಇವತ್ತು ಸರಸ್ವತೀ ದೇವಿ ಒಂದು ಆರಾಧನೆ ಮಾಡುವಂತಹ ವಿಶೇಷವಾಗಿ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಮನುಷ್ಯನಿಗೆ ವಿದ್ಯಾಬುದ್ಧಿ ಅನ್ನುವಂಥ ಬಹಳ ಮುಖ್ಯ. ಇನ್ನೊಂದು ಮಾತಾದಲ್ಲಿ ವಿದ್ಯೆ ಇದ್ದರೆ ನಾವು ಇಲ್ಲಿಯೂ ಬದುಕಬಹುದು ಹೇಳುವಂಥ ಒಂದು ಭಾವನೆ ಎಲ್ಲರಿಗೂ ಬಂದಿದೆ. ಇಲ್ಲ ಅಂತ ಆ ವಿದ್ಯೆಯನ್ನು ಪಡೆಯಬೇಕಿದ್ರೆ ನಾವು ನಿರಂತರವಾಗಿ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮಾನವ ಜೀವನ ಸಾಫಲ್ಯಂ ಫಲಧರ್ಮ ಸಾಧನ ಹೇಳಿದ್ದಾರೆ. ನಮ್ಮ ಈ ಜೀವನ ಸಫಲತೆ ಆಗಬೇಕಿದ್ರೆ ನಾವು ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಹಿಂದಿನವರು ಹೇಗೆಂದರೆ ಮನೆಯಲ್ಲಿ ನಿತ್ಯವಾಗಿ ದೇವತಾ ಆರಾಧನೆ ಮಾಡುವಂಥದ್ದು, ಮನೆ ದೇವರಿಗೆ ಇರಬಹುದು ಊರಿನಲ್ಲಿ ಇರುವಂಥದ್ದು, ದೀಪವನ್ನು ಬೆಳಗುವಂಥದ್ದು, ಬಂದಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ದೇವತಾ ಆರಾಧನೆ ಅಂತ ಹೇಳ್ತಾರೆ. ಅದೇ ರೀತಿ ವಿಶೇಷವಾಗಿ ಏನೊಂದು ಯೋಗ ಮಾಡುವಂತಹ ಒಂದು ಕೇಂದ್ರ, ಆ ಕೇಂದ್ರದಲ್ಲಿ ಅವರಿಗೆ ಮಾತ್ರ ಅಲ್ಲ ಅವರೆಲ್ಲರೂ ಕೂಡ ಚೆನ್ನಾಗಿರಲಿ ಎಂಬಂತಹ ಉದ್ದೇಶದಿಂದ ವಿಶೇಷವಾಗಿದ್ದ ಸರಸ್ವತಿ ಹಬ್ಬ. ಯಾಕೆಂದರೆ ಒಂದು ಕೈಯಲ್ಲಿ ಏನೂ ಆಗಲ್ಲ, ಎರಡು ಕೈ ಹಿಡಿಯುವ ಚಪ್ಪಾಳೆ ಆಗುತ್ತಂತೆ. ಆದ್ದರಿಂದ ನಾವೆಲ್ಲರೂ ಚೆನ್ನಾಗಿರೋಣ ಎನ್ನುವಂತಹ ಉದ್ದೇಶದಿಂದ ಮಾಡಿದಂತಹ ಒಂದು ಸರಸ್ವತಿ ಹವನ. ಈಗ ಮಾಡುವಂತಹ ಪೂರ್ಣಾವಧಿಯಿಂದ ಆ ತಾಯಿಯ ಸುಪ್ರೀತರಾಗಿ ಮೊದಲ ಮಂತ್ರವೇ ಹೇಳುವ ಹಾಗೆ ದುರ್ಗಾ ದುರ್ಗಾದಿನಾಶಿನಿ ಅಂತ ಹೇಳಿದಾರಂತೆ. ಬರತಕ್ಕಂತಹ ಯಾವುದೇ ದುರ್ಗ ಹೇಳಿದ್ರು ಕೂಡ ಎಲ್ಲವನ್ನೂ ಪರಿಹಾರ ಮಾಡಿಕೊಟ್ಟು ಸಕುಟುಂಬಕ್ಕೆ ಒಂದು ಒಳ್ಳೆಯ ಆರೋಗ್ಯಪೂರ್ಣ ಆಯುಷ್ಯ. ಇನ್ನೇನು ನಾವು ಮಾಡತಕ್ಕಂತಹ ಉದ್ಯೋಗ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ದಿನೇ ದಿನೇ ಅಭಿವೃದ್ಧಿ, ವಿಪುಲವಾಗಿ ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪತ್ತು ಐಶ್ವರ್ಯ, ಮನೆಯಲ್ಲಿ ಯಾವಾಗಲೂ ಮನಸ್ಸಿಗೆ ಬೇಕಾದ ಹಾಗೆ ಸುಖ ಶಾಂತಿ ನೆಮ್ಮದಿ, ಆ ಮಕ್ಕಳಿಗೂ ಒಂದು ಒಳ್ಳೆಯ ಆರೋಗ್ಯಪೂರ್ಣ ಆಯುಷ್ಯ, ಒಳ್ಳೆಯ ವಿದ್ಯಾ ಬುದ್ಧಿ ಸತ್ತಿ ಸನ್ನಡತೆ ಮಾತ್ರವಲ್ಲ ಕಾಲ ಕಾಲಕ್ಕೆ ಬೇಕಾದ ಹಾಗೆ ಒಂದು ಒಳ್ಳೆಯ ಉದ್ಯೋಗ, ವಿವಾಹಾದಿ ಮಂಗಳ ಕಾರ್ಯ, ಅವಿಚ್ಛಿನ್ನವಾಗಿ ಸಂತೃಪ್ತಿ, ಕೀರ್ತಿ ಲಾಭ, ಸತ್ವ ಪರಾಜಯಾದಿ ನಮ್ಮ ನಮ್ಮ ಮನಸ್ಸಿನ ಅಭಿವೃದ್ಧಿ ಏನಿದೆ ಎಲ್ಲವನ್ನೂ ಆ ತಾಯಿ ನಮಗೆ ಅನುಗ್ರಹ ಮಾಡಬೇಕು. ಅದೇ ರೀತಿ ಇನ್ನೂ ಒಂದು ಯುಗದಿಂದ ಇನ್ನೂ ದಿನೇ ದಿನೇ ಹೆಚ್ಚಿನ ಜನಸಂಖ್ಯೆ ಆ ರೀತಿಯಾಗಿ ಬೆಳೆಯುತ್ತಾ ಬಂದು ದೊಡ್ಡದಾದಂತಹ ಒಂದು ಕೇಂದ್ರವನ್ನು ಸ್ಥಾನ ಮಾಡುವಂತಹ ಭಾಗ್ಯ, ಅತಿಯಾದ ಹೆಚ್ಚಿನ ಜನರಿಗೆ ಯೋಗವನ್ನು ಹೇಳಿಕೊಳ್ಳುವಂಥ ಭಾಗ್ಯ, ಎಲ್ಲವನ್ನು ಕೂಡ ಆ ತಾಯಿ ನಮಗೆ ಅನುಗ್ರಹ ಮಾಡಬೇಕು. ಮತ್ತು ಮಂಗಳವನ್ನು ಈ ವರ್ಷಂಪತಿ ಆ ತಾಯಿಯ ಸೇವೆ ಮಾಡಿಕೊಂಡು ಯೋಗ ಇರಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ದುಡ್ಡು ಏನೂ ಆಗಲ್ಲ, ಎಲ್ಲದಕ್ಕೂ ಯೋಗ ಇರಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ವರ್ಷಂಪತಿಯು ಆ ತಾಯಿಯ ಸೇವೆ ಮಾಡುವಂತಹ ಭಾಗ್ಯ, ಗುರು ಹಿರಿಯರು ಮಾಡುವಂತಹ ಭಾಗ್ಯ, ಮನೆಯಲ್ಲಿ ಯಾವಾಗಲೂ ಅನ್ನದಾನ ಮಾಡುವಂತಹ ಭಾಗ್ಯ, ಎಲ್ಲವನ್ನೂ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿಕೊಂಡು ವಿಶೇಷವಾಗಿ ಪ್ರಸನ್ನ ಕಾಲದಲ್ಲಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಹೇಳಿ ಇದಂ ಫಲಂ ಮಯಾ ದೇವ ಓಮಿತಂತೆ ಸುದಾಶನ ತೇನ ಮೇ ಸುಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಇವಾಗ ಬಂದು ಮುಟ್ಟಿ ಬಿಡೋದು, ಬನ್ನಿ ಮುಟ್ಟಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ, ಪೂರ್ಣಾಂತಿ ಆಗುತ್ತೆ. ಬನ್ನಿ ಹಾಕಿ ಬಂದರು ಗಾಡಿ ಮಾಡೋರು. ಮೊಟ್ಟೆ ಬಿಡಿ ಸರ್, ಬನ್ನಿ ಮೊಟ್ಟೆ ಬಿಡಿ ಸರ್, ಬನ್ನಿ. ಓಂ ಯಾ
ಆದ್ಯವಾದ